ಈಗ ಉತ್ಖನನ ನಡೆಯುವಂತ ಸ್ಥಳಕ್ಕೆ ಬಂದ್ರೆ ಸರ್ ನೋಡಿದ್ರೆ ಇಲ್ಲಿ ನಿಧಿ ಕೂಡ ನಿಧಿಯನ್ನ ಪ್ರಾಮಾಣಿಕತೆಯಿಂದ ಸರ್ ಈಗ ಇಲ್ಲಿ ನಿಧಿ ಸಿಕ್ಕಿತ್ತು ಲಕ್ಕುಂಡಿಯಲ್ಲಿ ನಿಧಿಯನ್ನ ಪ್ರಾಮಾಣಿಕತೆಯಿಂದ ಸರ್ಕಾರ ಹಸ್ತಾಂತರ ಮಾಡಿದ್ರು ವ್ಯಕ್ತಿ ಕುಟುಂಬ ಈಗ ಒಳ್ಳೆ ಉತ್ಖನನ ಕಾರ್ಯ ಆರಂಭವಾಗಿದೆ. ನೀವು ಕೂಡ ಬಂದಿದ್ರಿ, ಇಲ್ಲಿ ಭೇಟಿ ಕೊಟ್ಟಿದ್ರಿ, ಏನ್ ಅನ್ಸುತ್ತೆ ಸರ್? ನಮ್ಮ ಲಕ್ಕುಂಡಿ ಅಂದ್ರೆ ಇವತ್ತಲ್ಲ, ಇದು ಬಹುಶಃ ಅತ್ತಿಮಬ್ಬೆ ಕಾಲದಿಂದ ಅಜಿಗಣ್ಣ ಮುಕ್ತಾಯರು ಇದ್ದಂತ ಊರಿದು. ಬಹುಶಃ ಅತ್ತಿಮಬ್ಬೆ ಅವ್ರ ಕಾಲಕ್ಕೆ ಟಂಕ ಸಾಲಿತ್ತು ಇಲ್ಲಿ. ಆಮೇಲೆ ಇವನ್ನೆಲ್ಲ ನಾಣ್ಯಗಳನ್ನು ತಯಾರು ಮಾಡ್ತಿದ್ರು ಅಂತ ನಮ್ಗೆ ಇತಿಹಾಸದೊಳಗೆ ಸಿಗ್ತಾವ. ಬಹುಶಃ ನಾನು ಮಂತ್ರಿ ಆದ್ಕೇನು ಮೊದಲು, MLA ಆದ್ಕೇನು ಮೊದಲು ಈ ಲಕ್ಕುಂಡಿ ಉತ್ಸವ ಮಾಡ್ಬೇಕಂತ ಹೇಳಿ ನಮ್ಮ ಧಾರವಾಡ DC ಅವರು ಇಲ್ಲಿ ಮಾಡೋದು ಇದನ್ನ ಮಾಡಿ ಇಲ್ಲೇನು ಮಾಡೋದಂತ ಹೋಗಿ ಧಾರವಾಡಕ್ಕೆ ಮಾಡಿಬಿಟ್ರಿ. ಧಾರವಾಡ ಜಿಲ್ಲಾ ಉತ್ಸವ ಲಕ್ಕುಂಡಿ ಮಾಡ್ಬೇಕಂತ ಮಾಡಿದ್ರು ಅವರು. ಇರ್ನಿರಾಯ್ ಅಂತ ಒಬ್ರು DC ಇದ್ರು. ಅವ್ರು ಮಾಡಿದವ್ರು ಅಲ್ಲಿ ಹೋದ್ರಲ್ಲ, ನಮ್ಮೂರವ್ರು ದಾನ್ಲೆ ಎದ್ಬಿಟ್ರು. ಎದ್ದು ಕೂಡ ಅದೇನೋ ಬಸ್ಸು ಪಸ್ಸು ತರಿಬಿ ಸುಮಾರು 150 ಮಂದಿ ಮೇಲೆ ಕೇಸ್ ಹಾಕಿದ್ರು. 150 ಮಂದಿ ಮೇಲೆ ಕೇಸ್ ಹಾಕಿದ್ರೆ ಮುಂದೆ ಕೋರ್ಟ್ಗೆ ಅಡ್ಡಾಡ್ತಿದ್ರು. ಮುಂದೆ ಏನು ಸುದೈವ ದುರ್ದೈವ, ನಾನು MLA ಆದೆ, ಮಂತ್ರಿನೂ ಆಗಿಬಿಟ್ಟು ನಮಗೆ ಇವರೆಲ್ಲರ ಆಶೀರ್ವಾದದಿಂದ. ಮೊದಲನೇ ಕ್ಯಾಬಿನೆಟ್ನಾಗ ನಾ ಶುರುವಾತು ಏನು ಅವ್ರ ಮೇಲೆ ಎಲ್ಲ ಕೇಸ್ಗಳನ್ನ ಹಿಂದಕ್ಕೆ ತಗೋಬೇಕಂತ. ಆಮೇಲೆ ಕ್ಯಾಬಿನೆಟ್ನ ನಿರ್ಣಯ ಮಾಡಿ ಎಲ್ಲರ ಕೇಸ್ ಹಿಂದಕ್ಕೆ ತಗೋಬೇಕಂತ ಮಾಡಿ ಕೇಸ್ ಎಲ್ಲ ಹಿಂದಕ್ಕೆ ತಗೊಳಕ್ ಠರ ಮಾಡಿದ್ವಿ. ಪೊಲೀಸರು ಕಳಿಸಿದ್ವಿ. ನಮ್ಮ ಪೊಲೀಸರು ಬಲು ಬುದ್ಧಿವಂತರು. ಏನು ಮಾಡಿಬಿಟ್ರ ಒಂದು ಸೆಕ್ಷನ್ ಉಳಿಸಿ ತಕೊಂಡ ಆಗಿದಂತ ನಾವು ತಿಳ್ಕೊಂಡು ಮತ್ತೆ ನೋಟಿಸ್ ಬಂದ್ವಿ ಇವ್ರಿಗೆ ಅಷ್ಟ್ರಿಗೆ. ಮತ್ತೊಂದು ಕ್ಯಾಬಿನೆಟ್ಟಿಗೆ ತಂದು ಅದನ್ನೆಲ್ಲ ತೆಗೆದು ಆಮೇಲೆ ಎಲ್ಲರನ್ನು ಕ್ಲಿಯರ್ ಮಾಡಿದ್ಮೇಲೆ ಲಕ್ಕುಂಡಿ ಉತ್ಸವ ಶುರು ಮಾಡಿದೆ. ಇಲ್ಲರೂ ಮೊದಲನೇ ವರ್ಷ ಶುರು ಮಾಡ್ತಿದ್ದೆ. ಅದು 95 96 ನಾ 94ರಾಗ ಬಹುತೇಕ 96 ಇರಬೇಕು. ಅದನ್ನ ನೋಡ್ರಿ, ಅದು ಸಿಗ್ತೈತೆ, ನಮ್ಗೆ ನೆನಪಿಲ್ಲ. ಇಲ್ಲ 94 ಆದದ್ದು MLA ಆದ್ದು. ಅವಾಗ ಮಾಡ್ಲಿಲ್ಲ, ಮಂತ್ರಿ ಆಗಿಲ್ಲ. ಅವಾಗ ಆಗ್ಲಿಲ್ಲ, ವರ್ಷ 2 ವರ್ಷ ಬರೀ ಒಳ್ಳೆ ತಕೊಳಕ್ ಹೋಗ್ಬಿಡ್ತೈತಿ ಕೇಸು. ನೀವು ಒಂದ್ಸರಿ ಕೇಳಿದಾಗ 2003 ಒಳಗೆ ಒಂದ್ಸಲ ಉತ್ಖನನ ಮಾಡಿದ್ರಿ. ನೀವು ಶಾಸಕರಾಗಿದ್ರಿ, HK ಪಾಟೀಲ್ರು ಭಾರಿ ನೀರಾವರಿ ಸಚಿವರಿದ್ರು. ಆ ಟೈಮ್ ಒಳಗೆ ಒಂದ್ಸಲ ಉತ್ಖನನ ಆಯ್ತು. ಬಟ್ ಈಗ ಅದು ಹಾಗೆ ಉಳಿದು ಬಿಡ್ತದ. ಉತ್ಖನನ ಆಯ್ತು, ಬಟ್ ಅದು ಏನು ಇಂಪ್ರೂವ್ಮೆಂಟ್ ಆಗ್ಲೇ ಇಲ್ಲ. ಇದು ಕೂಡ ಹಾಗೆ ಈಗ ಅಂತ ರೈತಗೂ ಪರಿಹಾರ ಸಿಕ್ಕಿಲ್ಲ, ಪರಿಹಾರ ಕೊಟ್ಟಿಲ್ಲ. ಆ ರೈತಗೂ ಕೂಡ ಇನ್ನೂ ಪರಿಹಾರ ಬಂದಿಲ್ಲ. ಬಟ್ ಆ ಉತ್ಖನನ ಹಾಗೆ ಉಳಿತು. ಬಟ್ ಇದು ಏನೋ ಹಾಗೆ ಉಳಿತೈತ ಅಥವಾ ಏನಾದ್ರು ಇದ್ರ ಬಗ್ಗೆ ಬದಲಾವಣೆ ಆಗ್ಬೇಕಂತ? ಏನಿಲ್ಲ, ಸರ್ಕಾರದವರೆಲ್ಲ ಮಾಡಕ್ ಹತ್ತಾರಲ್ಲ. ಈಗ HK ಪಾಟೀಲ್ ಜವಾಬ್ದಾರಿ ತಗೊಂಡು ಮಾಡಕ್ ಹತ್ತಾರೆ, ಕೊಡ್ತಾರೆ. ಅದು ನಾನು ಒಂದು ಸರ್ಕಾರದಾಗಿದ್ದು ಬಂದವ, ಗ್ಯಾರಂಟಿ ಕೊಟ್ಟ ತೀರ್ತಾರಂತ ಹೇಳುವಂತ ಬುದ್ಧಿಗೇಡ್ ನಾನಲ್ಲ. ಯಾವಾಗ ಏನ್ ಮಾಡ್ತಾರೋ ಹೇಳಕ್ ಬರೋದಲ್ಲ. ನಮ್ಮ ಸರ್ಕಾರದವರು ನಮ್ಮ ವಿಚಾರ, ಇವತ್ತಿನ ವಿಚಾರದೊಳಗೆ ನಾ ಏನಾರ ಹೇಳಕ್ ಹೋದ್ರೆ ತಪ್ಪಾಗ್ಬಿಡ್ತದೆ. ಮೊನ್ನೆ ಎಲ್ಲರಿಗೂ ಬರ್ದೇನೆ. ಮೊದಲನೇದು ಇದು ಎಲ್ಲದಕ್ಕಿಂತ ನಮ್ಮ ಸರ್ಕಾರಗಳು ಮಾಡ್ತಕ್ಕಂಥ ಕೆಲಸ ಏನಂದ್ರೆ, ರೈತನ ಸಮಸ್ಯೆ ಬಿಡಿಸ್ಕೊಳ್ರಿ ಇವ್ರು ಯಾರು. ರೈತ ಬೆಳೆದಂತ ಮಾಲ್ ತಗೊಳಕ್ ದಿಕ್ಕಿಲ್ಲ. ಬೆಂಬಲ ಬೆಲೆ ಮೇಲೆ ತಗೊಂತೀವಿ ಅಂತ ಹೇಳಿದ್ದಾರೆ. ಮೊನ್ನೆ ನನ್ನ ಕೂಡ ಬರ್ದೀನಿ, ಗೊತ್ತಾ, ನಿಮ್ಗೆಲ್ಲರೂ ಹಾಕಿನಿ, ನಿಮ್ಗೂ ಹಾಕ್ತೇನೆ. ಇವ್ರಿಗೆಲ್ಲ ಪೇಪರ್ನ ಕೆಲವು ಬಂದಾವ. ಸುಮಾರು ಒಂದು 200-300 ಯುವಕ ರೈತರು ನಮ್ಮ ಮನೆಗೆ ಬಂದ್ರು. ನಾ ಎಲ್ಲಿ ಅಡ್ಡಾಡೋದಲ್ಲ, ಅದರ ಎಲ್ಲರಿಗೂ ಹೇಳಿದ್ ಮುಗ್ದೈತ್ರಿ. ನಿಮ್ಮ ಮಂತೆಯಲ್ಲಿ ಒಂದು ಬಂದು ನಾವು ಮುಂದೆ ಏನು ಆಗ್ಬೇಕಂತ ನಿರ್ಣಯ ತಗೊಂತೀವಿ ಅಂದ್ರೆ ಅವ್ರ ಅರ್ಥ ಸೂಸೈಡ್ ಮಾಡ್ಕೋಬೇಕನ್ನೋ ಅರ್ಥ ಮಾತಾಡಿದ್ರು. ಅವರು ಕಣ್ಣೀರು ತೆಗೆದ್ರು, ನಾನು ಕಣ್ಣೀರು ತೆಗೆದೆ. ಮರದಿವ್ಸ ಇತ್ತು, ಅವ್ರೆಲ್ಲರಿಗೂ ಬರ್ದೀನಿ ಈಗ. ಹಾಗೆ ಇವತ್ತು ಏನಾಗಿದೆ, ರೈತ ಬೆಳೆದ ಮಾಲನ್ನು ನಾವು ತಗೋಬೇಕು. ಅದು ಮೊದಲನೇ ಕೆಲಸ ಮಾಡಬೇಕು. ಆಮೇಲೆ ಅವ್ರಿಗೆ ಬೆಂಬಲ ಬೆಲೆ ರೊಕ್ಕನ 3 ತಿಂಗಳ ಮೇಲೆ ಕೊಡ್ತೀವಿ ಅಂತಾರೆ. 3 ತಿಂಗಳ ಮೇಲೆ ಅಲ್ಲ, ನಾನು ಸ್ಪಷ್ಟವಾಗಿ ಹೇಳ್ತೇನೆ, ಇವ್ರು ಇರೋ ಮಟ್ಟ ಕೊಡೋದಲ್ಲ. ಯಾವ ಸರ್ಕಾರ ಬಂದ್ರು, ನಿಮ್ಮ BJP ಹಣೆ ಬರೋಣ ಅಷ್ಟೇ, ಇವ್ರ ಹಣೆ ಬರೋಣ ಅಷ್ಟೇ. ಇಬ್ರು ಕೂಡ್ಕೊಂಡು ಇವ್ರ ಗ್ಯಾರಂಟಿ ಮುಂದುವರಿಸಿದ್ರೆ ತಿನ್ನಾಕ ಕೂಳಿಲ್ದಂಗಾಗಿ ಹೋಗ್ತದೆ ನಮ್ಮ ದೇಶ.
ಒಂದು ಅಂಥ ಪರಿಸ್ಥಿತಿ. ಹಿಂದೆಲ್ಲ ಮುರಾರ್ಜಿಯವ್ರ ಸರ್ಕಾರ ಇದ್ದಾಗ ನಮ್ಮ ಬಂಗಾರ ಒತ್ತಿ ಪ್ರದೇಶದಾಗ ಒತ್ತಿ ಇಟ್ಟು ತಂದು ಸರ್ಕಾರ ನಡೆಸ್ಯಾರ. ಆಮೇಲೆ ಮನಮೋಹನ್ ಸಿಂಗ್ ಅವ್ರು ಬಂದು ಸುಧಾರಿಸಿದ್ರು. ಮೋದಿಯವರು ಇವು ಬಂದಿಂದ ಈಗೂ ಸುಧಾರಿಸ್ಯಾರ. ಇದರ ಸಿದ್ದರಾಮಯ್ಯರು ನಾವು 94 ಮಂತ್ರಿ ಆದಾಗ ಸಿದ್ದರಾಮಯ್ಯ ಅರ್ಥಮಂತ್ರಿ ಅವಾಗ ಹಿಂದಿನ ನಮ್ಮ ಸರ್ಕಾರ 250 ಕೋಟಿನ ಯಾವುದೋ ಒಂದು ಬ್ಯಾಂಕಿನ ಸಾಲ ತಂದು ನೌಕರದಾರ ಪಗಾರ ಕೊಟ್ಟು ಹೋಗಿದ್ರು. ಅಂಥ ಸ್ಥಿತಿ ಇತ್ತು ನಾವು ಬಂದಾಗ. ಸಿದ್ದರಾಮಯ್ಯರು ಇವತ್ತು ಅವಾಗ ಅರ್ಥಮಂತ್ರಿ ಆಗ ದೇವೇಗೌಡರು ಮಂತ್ರಿ ಆದಾಗ ಬಹಳ ಕಷ್ಟದಿಂದ ನಡೆಸೀವಿ. ಬಹುಶಃ ಸಿದ್ದರಾಮಯ್ಯರು ಹೆಂಗಿದ್ದೆ ಅಂದ್ರೆ ಮೊನ್ನೆ ಒಂದು ಮಾತು ಹೇಳ್ಯಾರ ಅವ್ರು, ಈ ಮೋದಿ ಆಗಲಿ ಇದಾಗಲಿ ಗ್ಯಾರಂಟಿ ಅವ್ರ ಮನಸ್ಸಿಲ್ಲ ಅವ್ರು ಯಾರಿಗೆ, ಅನಿವಾರ್ಯ ದಂಧೆ ನಡೆದೈತೆ. ಆ ಕಾರಣದಿಂದ ಸಿದ್ದರಾಮಯ್ಯ ಮೊನ್ನೆ ಹೇಳ್ಯಾರ ಆಫೀಸರ್ ಮೀಟಿಂಗ್ನಾಗ, ಹಿಂದೆ ನಾ ಭಾಳ ಬಿಗಿ ಇದ್ದೆ, ಈಗ ಸಡ್ಲಾಗ್ಬಿಟ್ಟೀನಿ ಅಂತ ಹೇಳ. ಸಡ್ಲಾಗ್ಬೇಡಪ್ಪ, ಬಿಗಿ ಆಗಂತ ಈಗೂ ಹೇಳ್ತೇನೆ. ನಿಮ್ಗೆಲ್ಲ ಗೊತ್ತೈತೆ, ಪತ್ರಿಕೆಯವ್ರಿಗೆ ಏನು ಗುರುತಿಲ್ಲದಿಲ್ಲ. ಓಟ್ಗೆ ಏನಾದರೂ ಮಾಡಕ್ ತಯಾರಾಗಿ ನಾ ರಾಜಕೀಯ ಮಂದಿಗೆ ಗೊತ್ತೈತೆ. ದೇಶ ಹಾಳಾದ್ರೆ ಯಾರು ಹಾಳಾದ್ರೆ ಇವತ್ತು ಓಟ್ ಬಿದ್ದರೆ ಸಾಕನ್ನೋ ಸ್ಥಿತಿ ಬಂದಿದೆ. ಹಾಗೆ ಮೊನ್ನೆ ಮೋದಿಯವ್ರಿಗೆ ಬರ್ದೇನೆ, ಮುಖ್ಯಮಂತ್ರಿಗಳಿಗೆ ಬರ್ದೇನೆ, ಎಲ್ಲರೂ ಕೂಡ್ಕೊಂಡು ಇದನ್ನ ಗ್ಯಾರಂಟಿ ನಿಲ್ಲಿಸುವಂತ ಅದು ಪರಿಸ್ಥಿತಿ. ಸಂವಿಧಾನ ತಿದ್ದುಪಡಿ ತೊಗೊಂಡ್ಬಿಡ್ರಿ, ಯಾರು ಕೊಡಕ್ ಬರ್ದಂಗ ಒಬ್ಬರ ಮೇಲೆ ಒಬ್ರು ಮೇಲಾಡಿ ಕೊಡಕ್ ಹತ್ತಾರ. ಹೀಗಾಗಿ ಮುಂದೆ ಆರ್ಥಿಕ ಪರಿಸ್ಥಿತಿ ಬಹಳ ತೊಂದರೆಗಳು ಬರುತ್ತೆ ನಮ್ಮ ದೇಶದ್ದು. ಆ ಕಾರಣದಿಂದ ಅದನ್ನೆಲ್ಲ ಬರ್ದೀನಿ. ಎಲ್ಲ ಇಲ್ಲಿ ಹೇಳಕ್ಕಾಗದಲ್ಲ, ನೀವು ಬೇಕಾದ್ರೆ ಕೊಡ್ತೀನಿ. ಮೊನ್ನೆ ಇಲ್ಲಿನೂ ಹಾಕಿನ ಕೆಲವರಿಗೆ. ಆ ಕಾರಣದಿಂದ ನಾ ಹೇಳೋದೇನಂತ ಹೇಳಿದ್ರೆ, ಮೊದಲನೇದು ಈ ದೇಶ ರೈತನ ಮೇಲೆ ಇದ್ದಂಥ ದೇಶ. ರೈತ ಬೆಳೆದ್ರೆ ಎಲ್ಲರೂ ಊಟ ಮಾಡ್ತೀವಿ, ಎಲ್ಲಿ ತಂದು ಹಾಕಿ ಅಕ್ಕಿ ಪಕ್ಕಿ ಪುಕ್ಷಟೆ ಕೊಡಕ್ ಹತ್ತೀವಿ. ಎಷ್ಟು ದಿವಸ ಪುಕ್ಕಟ್ಟು ಕೊಡ್ತೀರಿ? ಬಹುಶಃ ಈಗ ಉದಾಹರಣೆ ಹೇಳ್ಬಿಡ್ತೇನೆ ನಿಮ್ಗೆ. ಸತ್ಯಕ್ಕ ಅಂತ ಒಬ್ಬ ಶರಣಿ, ಸತ್ಯಕ್ಕ ಅಂತ ಒಬ್ಬ ಶರಣಿ ಏನ್ ಹೇಳ್ತಾಳೆ ಅಂದ್ರೆ, ಬಟ್ಟೆಯಲ್ಲಿ ಹೊನ್ನು ವಸ್ತ್ರ ಬಿದ್ದಡೆ ಕೈ ಮುಟ್ಟಿ ಎತ್ತಿದನಾದ್ರೆ ಆಣೆ ನಿಮ್ಮ ಪ್ರಮಥರಾದ ಅಂತ. ಅದೇನು ಕಾರಣ ಎಂದರೆ, ನೀವಿಕ್ಕಿದ ಭಿಕ್ಷೆಯಲ್ಲಿ ಪೆನಾಗಿ ಅದಿಲ್ಲದೆ ಅಳಿಮನ ಮಾಡಿ ಪರದ್ರವ್ಯಕ್ಕೆ ಆಶೆ ಮಾಡಿದನಾದ್ರೆ ನೀನಾಗಲೇ ಎನ್ನ ನರಕಲೆ ಎದ್ದು ನೀನೆದ್ದು ಹೋಗ ಶಂಭುಜಕ್ಕೇಶ್ವರ ಅಂತ ಹೇಳ್ತಾಳೆ. ಅಂಥ ಒಬ್ಬ ಶರಣರ ನಾಡಿದು. ಅದರಲ್ಲಿ ನಮ್ಮ ಲಕ್ಕುಂಡಿ ಶರಣರ ಬೀಡು, ಶರಣೆಯರ ಬೀಡು, ಅತಿಮಬ್ಬೆಯ ನಾಡು. ಇಂಥ ನಾಡಿನಲ್ಲಿ ಬಹುಶಃ ಆ ಹುಡುಗನ ತಾಯಿ, ಅಮ್ಮ, ಮೂವರು ಇಂಥ ಒಂದು ತ್ಯಾಗ ಮನೋಭಾವ ಮಾಡಿರೋದಂತೂ ಬಹಳ ಇವತ್ತು ಇಡೀ ನಮ್ಮ ಮನುಕುಲಕ್ಕೆ ಇದು ಮಾರ್ಗದರ್ಶನ. ಅದರಲ್ಲಿ ನಮ್ಮ ಗದಗ ಜಿಲ್ಲೆಗೆ ಲಕ್ಕುಂಡಿಗೆ ಬಹಳ ಕೀರ್ತಿ ತಂದಂತಹ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಬಹುಶಃ ಉತ್ಖನನ ಅದನ್ನೆಲ್ಲ ಇನ್ನೂ ಮುಂದುವರಿಸ್ತಿರಪ್ಪ. ಅದೆಲ್ಲ ಇನ್ನು ಭಾಳ ಮಾತಾಡಕ್ ಆಗೋದಿಲ್ಲ. ಆದ್ರೂ ಒಂದ್ ಹೇಳ್ಬಿಡ್ತೀನಪ್ಪ, ಕಡೆದು ಹೇಳ್ತೀನಿ. ಎಲ್ಲ ಬರ, ಗುದ್ದಾಟ, ತ್ರಾಸು ಎಲ್ಲ ನಮ್ಮ ಲಕ್ಕುಂಡಿ ಉತ್ಸವಕ್ಕೆ ಬರ್ತಾವೆ. ಉಳಿದವ್ರಿಗೆ ಬರೋದೇ ಇಲ್ಲ ಅವು. ಎಲ್ಲ ಉತ್ಸವಕ್ಕೆ ನಮ್ಮ ಲಕ್ಕುಂಡಿ ಉತ್ಸವನ ಮಾಡೋದು ನಿಲ್ಲಿಸ್ಬಿಡ್ತಾರೆ. ನಾ ಏನ್ ಹೇಳ್ಕತ್ತೀನಿ ಸರ್, ನಾನು ಹೋದ್ಮೇಲೆ ಪ್ರತಿ ವರ್ಷ ಉತ್ಸವನ ನಡೆದಿಲ್ಲ ಇಲ್ಲಿ. ನಿಜವಾಗಿ ಲಕ್ಕುಂಡಿ ಉತ್ಸವ ಎಲ್ಲರಿಗೆ ಮಾರ್ಗದರ್ಶನ ಆಗ್ಬೇಕು. ಆ ಕಾರಣದಿಂದ ನಾನು ಎಲ್ಲರಿಗೂ ಹೇಳ್ತೇನೆ, ಲಕ್ಕುಂಡಿ ಉತ್ಸವ ತಪ್ಪಿಸ್ಬೇಡ್ರಪ್ಪ, ಪ್ರತಿ ವರ್ಷ ಉತ್ಸವ ಮಾಡ್ರಿ ಅಂತ ಹೇಳಿ. ಒಂದು ಉತ್ಸವ ಮಾಡೋದ್ರಿಂದ ಏನೇನಾಗುತ್ತೆ ಅನ್ನೋದು ನಿಮ್ಗೆ ಹೇಳ್ಬಿಡ್ತೇನೆ. ಬಹುಶಃ ಲಕ್ಕುಂಡಿ ಉತ್ಸವಕ್ಕೆ KH ಮುನಿಯಪ್ಪ ಅವ್ರನ್ನ ಕರ್ಕೊಂಬಂದಿದ್ವಿ. KH ಮುನಿಯಪ್ಪ ಅವ್ರು ಈಗೇನು 6 ಮಂತ್ರಿ ಅದಾರಲ್ಲ, ಅವ್ರು ಅವಾಗ ಸೆಂಟ್ರಲ್ ಮಿನಿಸ್ಟರ್ ಇದ್ರು, ಸಾರಿಗೆ ಮಂತ್ರಿ. ಕರ್ಕೊಂಬಂದೆ. ಅವಾಗ ನಿಮಗೆ ಗೊತ್ತಿಲ್ಲ, ಮ್ಯಾಂಗ್ನೀಸ್ ಇರ್ತದ್ರಲ್ಲಿ ರೋಡ್ ಹಿಡಿದು. ನಮ್ಮ ರೋಡ್ ಹೆಂಗಿದ್ದು, ಅಡ್ಡಾಡಕ್ ಬರ್ತಿದ್ದಿಲ್ಲ. ಅವಾಗ ಅವ್ನು ಕರ್ಕೊಂಬಂದು ಇಲ್ಲಿ ಲಕ್ಕುಂಡಿ ಉತ್ಸವ ಮಾತಾಡಿದೆ. ನೋಡ್ರಿ ಸರ್, ಇದನ್ನ ಹೆಂಗ್ ಮಾಡ್ತೀರಿ ರೋಡ್ ಅಂದೆ. ಇಲ್ಲ ಗೌಡ್ರ ಮಾಡೋಣ ಅಂತ ಹೇಳಿ. ನನ್ನ ತಲೆಗೂ ಇದ್ದಿಲ್ಲ. ಮತ್ತೆ ನಾನೇನ ಟಾರ್ವರ್ ಮಾಡಿಸ್ಬಿಟ್ರೆ ಸಾಕಂತಿತ್ತು. ಸರ್ ಗೌಡ್ರ ಬ್ಯಾಡ್ ತಡ್ರಿ, ಅದನ್ನ ಭಾಳ ನೀರು ಅವರು ಬ್ಯಾಡ್ ತಡ್ರಿ, ಸಿಮೆಂಟ್ ರೋಡ್ ಮಾಡಿ ಹೋಗ್ತಂತ. ಈ ಸಿಮೆಂಟ್ ರೋಡ್ ಮುನಿಯಪ್ಪರ್ಗೆ ಏನು ಈ ಸಿಮೆಂಟ್ ರೋಡ್ ಐತೆ ಅಲ್ಲಿಂದ ಏಕೋ ಮುನಿಯಪ್ಪರ್ ಮಾಡಿದ್ರ. ಆಮೇಲೆ ಅವ್ರನ್ನ ಹಂಗ ಕರ್ಕೊಂಡು ಈ ರೋಡ್ಗೆ ಹೋದೆ. ಮುಂದೆ ನಮ್ಮ ರೋಡ್ನು ಅದನ್ನೊಂದು ಈಗೇನು ಗದಗ ಮುಂಡ್ರಿಗೆ ರೋಡ್ ಐತಲ್ಲ, ಅದು ಏಕಾಗೈತಲ್ಲ, ಅದನ್ನು ನೀವು ಹೈವೇ ಮಾಡ್ರಿ ಅಂದೆ. ಪಾಟೀಲ್ರೆ ಸದ್ಯ ಹೈವೇ ಆಗೋದಲ್ಲ, ಬೇಡ KCF ಸ್ಟೇಷನ್ ಅಂತೇಳಿ ಅದನ್ನ ರೋಡ್ ಮಾಡೋದು. 2-3 ರೋಡ್ ಅವ್ರು ಮಂಜೂರು ಮಾಡಿಕೊಡ್ರಿ. ನೆನೆಸ್ಬೇಕಾಗತ್ತೆ ನಾವು ಮಾಡಿದವ್ರನ್ನ. ಈ ರೋಡ್ ಹೋಗಿದ್ರ ನೀವು ಸರಿ ಡಾಮರ್. ಈಗಂತೂ ಈ ಸರ್ಕಾರದವ್ರಿಗೆ ಮಣ್ಣು ಹಾಕೋಕ್ಕೂ ಆಗಲ್ಲ.
ಇದ್ದದ್ದು ಹೇಳ್ತೇನೆ, ಬೇಕಾದ್ರೆ ಅವ್ರ ಇದ್ರಿಗೆ ಹೇಳ್ತೇನೆ. ಬಹುಶಃ ಸಿದ್ದರಾಮಯ್ಯ ಹೆಂಗಿದ್ರು ಅನ್ನೋದು ಹೇಳ್ತೇನೆ ನಿಮ್ಗೆ. ನಾನು ಅವರು ಕೂಡ್ಕೊಂಡು ಧಾರವಾಡ ಮೀಟಿಂಗ್ ಮುಗಿಸಿದ್ವಿ. ಧಾರವಾಡದಾಗ ರಾಣೆಬೆನ್ನೂರಿಗೆ ಹೋದ್ವಿ. ರಾಣೆಬೆನ್ನೂರಿಗೆ ಹೋದ ಹೊತ್ನ್ಯಾಗ ಅಲ್ಲೊಬ್ಬ ನಮ್ಮ ಏಡ್ ಬಲಿ AC ಹಚ್ಬೇಕಂತ ತಂದಿಟ್ಟಿದ್ದ ಆಯ್ಬ್ಯಾಗ. ಆ AC ನೋಡಿದ್ರು, ಯಾವ್ದು ತಂದ್ರ ಹತ್ತು ನಿನ್ನ ಪಗಾರದ ಮುರಿತೀನಿ ನಾನು ನೋಡ್ರಿ. ಅಂತ ಪರಿಸ್ಥಿತಿ ಇತ್ತು. ಆ ರೀತಿ ಇದ್ದವರು ಅವ್ರಿಗೆ ಮನಸ್ಸಿಲ್ಲ, ನನಗೆ ಗುರ್ತಿದೆ, ಬೇಕಾದ್ರೆ ಕೇಳಿರ್ಬೇಕಾರೆ ಹೋಗಿ. ನನ್ನ ಭಾಷಣೆಲ್ಲ ಹೋಗ್ಯಾವ ಇಬ್ಬರಿಗೆ 2 ಪಕ್ಷದವ್ರಿಗೆ. ಅವರು 10 ಸಾವಿರ ತಿಂದಾರೆ. ಈಗೂ ಹಂಗಾದಾರ ಅವರು. ಈಗ ಅನಿವಾರ್ಯ ಇದ್ದಂಗೆ ಎಲ್ಲಾರು ಹೇಳಕತ್ತೀವಿ. ಮತ್ತೆ ಹೋಟ್ ಬೀಳಿದ್ರೆ ಮತ್ತೆ ಅದನ್ನು ಹೇಳ್ಬಿಡ್ತೇನೆ ನಿಮ್ಗೆ. ಎಲ್ಲಾ ಹೆಣ್ಮಕ್ಳಿಗೆ ಇದು ಬೇಕಾಗೈತೆ ಅಂತ ತಿಳ್ಕೊಬೇಡ್ರಿ ನೀವು. ಮೊನ್ನೆ ನಮ್ಮ ಊರಾಗ ಒಂದು 25 ಮಂದಿ ಹೆಣ್ಮಕ್ಳು ಬಿದ್ದಾರೆ ನಮ್ಮ ಕಳೆಕ್. ಅವು ಅಷ್ಟು ನಾನು ಕುಂತ ಕೂಡಲೇ ಓಡಿ ಬಂದ್ರು ನನ್ನ ಹತ್ರ. ಅಜ್ಜ ಪುಣ್ಯ ಕಟ್ಕೊಳಪ್ಪ ಅಂತಂದ್ರೆ. ಏನಮ್ಮ ಅಂದೆ. ನಮ್ಮೂರಾಗ ಕುಡಿಯೋದು ನಿಲ್ಸೋ ಅಂದ್ರೆ. ಕೇಳ್ರಿ ಹೆಣ್ಮಕ್ಳ ಸ್ಥಿತಿ ಕುಡುಕ್ರೆ ಅಂದ್ರದ್ದು ಏನಾಗಿದೆ ಅಂತ. ಒಂದು ಇಮಾಮಿ ಅಂತ ಮುಸಲ್ಮಾನ್ ಹುಡುಗಿ. ಯಾಕವ ಅಂತಂದೆ. ಇಲ್ಲಿ ಅಜ್ಜ ಸಾಕಾಗೈತಿ, ಕುಡಿಯೋದು ನಿಲ್ಸ್ಬಿಡ ಅಂತ. ನಾನು ನೋಡೋಣಂತ ಹೇಳಿದೆ. ಇಮಾಂಬಿ ನೀ ಏನು ನಿಲ್ಲಿಸ್ಬಿಡ ಅಂತೀಯಲ್ವ, ನಿನ್ ಗ್ಯಾರಂಟಿ ಅಂದೆ. ನಿನ್ ಗ್ಯಾರಂಟಿ ಎಲ್ಲಿಂದ ಬರುತ್ತಂತ ಮಾಡಿದ್ ನಾನು. ಸಿದ್ದರಾಮಯ್ಯನೂ ಕೊಡಲ್ಲ, SS ಪಾಟೀಲ್ನು ಕೊಡಗಲ್ಲ. ನಿಮ್ಗೆ ಗಾಂಡ್ರ ಕೊಡೋದಲ್ಲ, ನಿಮ್ ಗ್ಯಾರಂಟಿ ಬರೋದಲ್ಲ. ಆ ಹುಡುಗಿ ಏನು ಅನ್ಬೇಕು, ಎದ್ದ ಕೈ ಮುಗಿದು ಹೇಳ್ತೀವಿ, ಸಿದ್ದರಾಮಯ್ಯ ಹೇಳ್ರಿ ಈ ಕುಡಿಯೋ ನಿಲ್ಲಿಸ್ಬಿಡ, ನಮ್ ಗ್ಯಾರಂಟಿ ನಿಲ್ಸ, ನಮ್ ಗ್ಯಾರಂಟಿ ಬೇಡ, ದುಡ್ಡು ತಿಂತೀವಿ. ನೋಡ್ರಿ ಹೆಣ್ಮಕ್ಳ ಮಾತಿದು. ಬಡವಿ ಯಾಕವ ಅಂತ ಕೇಳಿದೆ. ಮೊದಲ ಅವ್ ಗಂಡ ಆಯ್ ಕೊಡ್ದು ದುಡ್ದು ತಾನು ಕೂಡಿಸಿ ಹೋಗಿ ಕುಡ್ದು ಬರೋವನಂತ. ಈಗ 2,000 ಬರ್ತಲ್ಲ, ಅಲ್ಲಿ ಉದ್ರಿ ಮಾಡಿರ್ತಾನಂತ. ಹೊಡೆದು ಕಸ್ಕೊಂಡ್ರೆ ಅವ್ರು ಕೊಟ್ಟು ಬಂದ್ಬಿಡ್ತಾನ್ರಿ ಅಂತ ಹೇಳ್ತೈತೆ ಆ ಹುಡುಗಿ. ಇದು ಭಾಳ ಮಂದಿ ಹೆಣ್ಮಕ್ಳು ಹೇಳ್ತಕ್ಕಂಥ ಮಾತು. ನಮ್ಮ ಹಿರೇಟು ಒಬ್ಬ ಹಡಪ ಹೆಣ್ಮಕ್ಳು ಯಜಮಾನ್ ಮನುಷ್ಯಳು ಇದು ಪುಕ್ಷಟಿ ಹತ್ಕೊಂಡು ಹೆಣ್ಮಕ್ಳು ಆಡಾಡಕ್ಕೆ ಹಚ್ತಾರ. ಸಿದ್ದರಾಮಯ್ಯ ಬುದ್ಧಿ ಇಲ್ರಿ, ಬಂದ್ ಮಾಡನ್ರಿ ಅಂತ ಹೇಳ. ಇದು ಇವತ್ತ ನಮ್ಮ ಪ್ರಾಮಾಣಿಕವಾಗಿ ನಮ್ಮ ಹೆಣ್ಮಕ್ಳು ಯಾರು ಒಪ್ಪೋದಿಲ್ಲ. ಇನ್ನು ಕೆಲವು ಅದಾವು, ಅವೆಲ್ಲ ಹೇಳಿದ್ರೆ ಭಾಳ ತಗತ್ತಪ್ಪ. ಎಷ್ಟು ಕೊಟ್ಟರು ಕಡಿಮೆ. ಸರ್ಕಾರದಿಂದ ಇನ್ನೂ ಕೊಡ್ಬೇಕಾದ್ದೆಲ್ಲ ಕೊಡ್ಬೇಕು. ಬರೀ 5 ಲಕ್ಷ ಮನಿ ಆಗೋದಲ್ಲ, ಇನ್ನೆಷ್ಟು ಕೊಡ್ಬೇಕು ಅಂತ ಹೇಳಿ. ಈಗ 5ನೇ ಒಂದು ಭಾಗ ಕೊಡ್ಬೇಕು ಅಂತ ನೋಡು, ನಾನು ಹೇಳೋದು ಕೇಳ್ರಿ. ಸರ್ಕಾರ ಒಂದು ಏನ್ರ ಮಾಡಿದ ಎಲ್ಲರಿಗೂ ಕೊಡ್ಬೇಕು. ಎಚ್ಚರಿಂದ ಸುಮ್ಮನೆ ನಾನು ಏನ್ರ ಹೇಳ್ತದೆ, ಆಕೆ ಒಂದು 50 ಲಕ್ಷ ಕೊಟ್ಬಿಟ್ರೆ ಮತ್ತೊಂದು ಮನಿ ಹಾಕತ್ತೆ, ಮತ್ತೊಂದು ಮನಿ ಹಾಕ. ಆ ಹೆಣ್ಮಳಿಗೆ ಇರ್ಲಿಕ್ಕೆ ಏನೇನ್ ಬೇಕು ವ್ಯವಸ್ಥೆ ಮಾಡ್ಬೇಕು. ಮತ್ತೇನು ನೌಕರಿ ಬಕ್ರಿ ಕೊಟ್ಟಿವಿ ಅಂತ ಹೇಳ್ಯಾರ. ಅದೆಲ್ಲ ಒಳ್ಳೆ ಕೆಲಸ ಮಾಡಿದಾರ. ಸುಮ್ಮನೆ ನಾವು ಗುತ್ತಿಗೆ ಆಧಾರದ ಹೊರಗುತ್ತಿಗೆ ಆಧಾರದ ನೌಕರಿ ಕೊಟ್ಟಾರೆ. ಸರ್ಕಾರಿ ನೌಕರಿ ಆಗಿದ್ರೆ ಚಲೋ ಇತ್ತು ಅಂತ ಅಭಿಪ್ರಾಯ ಸರ್. ಅವ್ರ ಕುಟುಂಬ ಕನ್ನಡ ಶಾಲೆ ಮಾಸ್ತರ್ ಅದಾರನು, ಹೈಸ್ಕೂಲ್ ಮಾಸ್ತರ್ ಅದಾರನು, ಡಾಕ್ಟರ್ ಅದಾರನು? ಇಲ್ಲವೇ ಇಲ್ಲ. ಎಲ್ಲ ಗುತ್ತಿಗೆಯಾರ, ಎಲ್ಲ ಗೆಷ್ಟ. 10-12 ಸಾವಿರಕ್ಕೆ ಮಾಸ್ತರ್ನ ದುಡಿಸ್ಕೊಂತಾರೆ ಸರ್. ಆ ಹೆಣ್ಮಳಿಗೆ ಆಟ್ರ ಕೊಟ್ಟಾರ. ಖರೆ ಅಂದ್ರೆ ಗ್ಯಾರಂಟಿ ಕಾಯಂ ನೌಕರಿ ಕೊಡ್ಬೇಕ. ಮತ್ ಬೇರೆ ಅದಕ್ಕೆ ವಯಸ್ಸು ಎಷ್ಟಾಗೈತೆ ಅದನ್ನು ನೋಡ್ಬೇಕಲ್ಲ. ಆ ಹೆಣ್ಮಳಿಗೆ ನೌಕರಿ ವಯಸ್ಸು ಇರ್ಬೇಕಲ್ಲ. ಮತ್ತೆ ಅದನ್ನು 40 ಮತ್ತೆ 5 ವರ್ಷ ಏರ್ಸ್ಯಾರ. ಈಗ ಇವ್ರಿರೋ ಮಠ ಯಾರನ್ನೂ ತುಂಬಕಲ್ಲ, ನೀವು ಬರ್ಕೊಂಡ್ ಬಿಡ್ರಿ ಇದನ್ನ. ಈಗೇನ್ 2 ಸರ್ಕಾರಿ ಮಟ್ಟ ಈಗೇನ್ ನಡೀತಾರ, ಆ ಏನ್ ಗ್ಯಾರಂಟಿ ಬಂದ್ ಮಾಡೋ ಅಂತ ಒಂದು ಸಂವಿಧಾನ ತಿದ್ದುಪಡಿ ಮಾಡದೆ ಹೋದ್ರೆ ದೇಶನ ಅಪಾಯದಲ್ಲಿ ಬರ್ತದೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳಿ. ಆ ರೀತಿಯಿಂದ ಇವತ್ತು ಅವರೆಲ್ಲರೂ ನಾ ಈಗಾಗಲೇ ಪ್ರೈಮ್ ಮಿನಿಸ್ಟರ್ಗೆ ಬರ್ತೀನಿ, ಅವನ್ನೆಲ್ಲ ಹಾಕ್ತೇನೆ. ನಿಮಗೆ ಸಿದ್ದರಾಮಯ್ಯ ಬರ್ತೀನಿ, ಮೊನ್ನೆ HK ಪಾಟೀಲ್ ಬಂದಾಗ ಕೊಟ್ಟೇನಿ, ಬಸವರಾಜ ಬೊಮ್ಮಾಯಿ ಕೊಟ್ಟೀನಿ, ಎಲ್ಲರಿಗೂ ಕೊಟ್ಟೀನಿ. ನಾನು ಹೇಳೀನಿ. ಆ ಕಾರಣದಿಂದ ಇದು ದೇಶ ಮುಂದೆ ನಾವಿರೋದು ಭಾಳ ಸಲ್ರಿ. ನಮ್ಮ ಮಕ್ಕಳು ಬದುಕ್ಬೇಕಲ್ರಿ ಮುಂದೆ. ಮುರಾರ್ಜಿ ಅವರಿದ್ದ ಏನಿತ್ತು ಪರಿಸ್ಥಿತಿ, ಮನಮೋಹನ್ ಸಿಂಗ್ ಬಂದಾಗ ಏನಿತ್ತು ಪರಿಸ್ಥಿತಿ ದೇಶದ್ದು. ಆ ಕಾರಣದಿಂದ ಇವತ್ತು ನಾವು ದೇಶ ನೋಡ್ಬೇಕು ಹೊರತು ನಾವು ಯಾರ್ದು ವೈಯಕ್ತಿಕ ನನ್ನ ಹೋಟು ನನ್ನ ನೋಡಬಾರ್ದು ಅಂತ ಹೇಳಿ ಸರ್. ಉಳಿದದ್ದು ನಿಮ್ಮ ಪಂಚ ಬಿಟ್ಟು ಬಿಡ್ರಿ. ನಿಮ್ಮಲ್ಲಿ ರೊಕ್ಕ ಇದ್ರೆ ಉಗ್ರು ನಾ ಬೇಡ ಅನ್ನೋದಲ್ಲ. ಇವತ್ತು ನಮ್ಮ ನೀರಾವರಿ ಮಾಡಿಕೊಟ್ರೆ ಲಕ್ಕೊಂಡು ಇದನ್ನ ನಮ್ಮದು ಸಿಂಗ್ಟಾನ್ ಇರೋದು ಲಕ್ಕೊಂಡಿಗೆ ನೀರು ಬಂದತ್ತೆ. ಇವತ್ತಿಗೆ ಆಗೋಲ್ದು. ಅವತ್ತ ಮಾಡಿಟ್ಟು ಹೋಗಿವಿ, ಇವತ್ತು ನಮಗೆ ನೀರಿಲ್ಲ. ಅವ್ ರೈತರು ಪೈಪ್ ತಗೊಂತಾವ, ಮುಂದಿನೆಲ್ಲ